ಎಲ್ಲರಿಗೂ ನಮಸ್ಕಾರ. ನಾನ್ ದತ್ತು, ನಿಮ್ಗೆ ಗೊತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ. ಯಾರನ್ನ ಪರಿಚಯ ಮಾಡಿಸ್ತೀನಿ, ಹೆಂಗ್ ಪರಿಚಯ ಮಾಡಿಸ್ತೀನಿ ಅಂತ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ CMR ಯೂನಿವರ್ಸಿಟಿ OMBR ಕ್ಯಾಂಪಸ್ಸು. ಇಲ್ಲಿ ಗ್ರ್ಯಾಜುಯೇಷನ್ ಮತ್ತು ಅದಕ್ಕಿಂತ ಹೆಚ್ಚಿನ ಎಲ್ಲ ಎಜುಕೇಶನ್ ಸಿಗ್ತವೆ. ಇವು ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ನಮ್ಮ ಕಾಲೇಜಲ್ಲಿ. ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ ಮಸ್ತಾದ ಆಳು. ವಾಹ್ ಬಹು ಸುಂದರ ಹೈ. ನಾವೆಲ್ಲ ಹಾಲ್ ಟಿಕೆಟ್ ಇಸ್ಕೊಂಡು ಬರಕ್ಕೆ ಹೋಗ್ತಾ ಇದ್ವಿ. ಏನು ಕೊಡ್ತಾರಾ ಇಲ್ವಾ, ಏನಾಗುತ್ತೆ ನೋಡೋಣ ಬನ್ನಿ. ಹಾಲ್ ಟಿಕೆಟ್ ತಗೊಂಡ್ವಿ. ಇವ್ದು ಮ್ಯೂಸಿಕ್ ಗಿಟಾರ್ ಇದೆ, ದಿವಸ ಬಾರಿಸ್ತಾ ಇರ್ತಾರೆ. ಮ್ಯೂಸಿಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ, ಸನ್ನಿ ಸಿಂಗ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲ ಮಾಡಿ, ಏನೇನು ಬರುತ್ತೆ ಎಲ್ಲ ಮಾಡಿ. ಇವರೇ ನಮ್ಮ ಪ್ರೆಸಿಡೆಂಟ್, ಇವರೇ ನಮ್ಮ ಈ ಸಲ ಪ್ರೆಸಿಡೆಂಟ್ ನೋಡಿ. ಇವರೇ ಪಾರುಕ್ಷಿ. ಈ ಒಂದು ಅದ್ಭುತವಾದ ಕ್ಷಣ. ಮ್ಯೂಸಿಕ್ ಇವರೇ ನಮ್ಮ ಕಾಲೇಜ್ ಪ್ಲೇಸ್ಮೆಂಟ್ ಆಫೀಸರ್. ನಮಗೆಲ್ಲ ಜಾಬ್ ಇವರೇ ಕೊಡ್ಸೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ಕಡೆ ಎಕ್ಸಾಮು, ಇನ್ನೊಂದು ಕಡೆ ಸ್ಪೋರ್ಟ್ಸು. ನಮ್ಮ ಕಾಲೇಜ್ ಒಂಥರ ಡಿಫ್ರೆಂಟು. ಎಕ್ಸಾಮ್ ಬರಿಬೋದು. ಅಕಸ್ಮಾತ್ ಎಕ್ಸಾಮ್ ಬರೆಯೋದು ಬೇಡ, ನನಗೆ ಇಷ್ಟ ಇಲ್ಲ ಅಂದರೆ ಬಂದು ಸ್ಪೋರ್ಟ್ಸ್ ಆಡ್ಬೋದು. ಅಷ್ಟೊತ್ತಿಗೆ ನಮ್ಮ ಎಸ್ಕೆ ಬಂದು ಇಲ್ಲ ಅನ್ರೆಸ್ಪೆಕ್ಟು ಏನೇನೋ ಮಾಡ್ತಿರ್ತೀವಿ, ನೀನ್ ಹಂಗೆ ಮಾಡ್ತೀವಿ. ಇವನ್ ಸತ್ಯ ಅಣ್ಣ, ಇವನ್ 100% ಅಟೆಂಡೆನ್ಸ್ ಇಟ್ಕೊಂಡು ಕಾಲೇಜಿಗೆ ಬರೋ ಏಕೈಕ ವ್ಯಕ್ತಿ. ಹೇಳಣ್ಣ. ಗೊತ್ತಿಲ್ಲ, ನೀನ್ ಹೇಳ್ಬೇಕು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೀನ್ ಹೇಳ್ಬೇಕು, ಹೇಳು. Number of population alive today is more than died yesterday. ಓಕೆ, ಥ್ಯಾಂಕ್ ಯು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ಫಾರ್ಮೇಶನ್ ಅದು ಸಿನ್ಸಿಯರ್ ಅಂಡ್ ಫನ್ನಿ ಫ್ಯಾಕ್ಟ್. ಏನೋ ಇವಾಗ ನಾನು ಅಂದಿದ್ದು ಹೌದಾ? ಇವ್ರು 3 ಜನ ಹಾಲ್ ಟಿಕೆಟ್ ಇಸ್ಕೊಂಡು ಎಕ್ಸಾಮ್ ಬಗ್ಗೆ ಏನೋ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ರು. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಿ ಸತ್ಯಣ್ಣ ಅಲ್ಲಿಂದ ಹೋದ. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ. ಇದು ನಮ್ಮ ಕಾಲೇಜ್ ಕೂತ್ಕೊಳ್ಳೋ ಜಾಗ. ಲಾಟ್ ಆಫ್ ಸ್ಪೇಸ್ ಇದೆ. ಎಷ್ಟು ಜನ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹೂ ಸ್ಟಾಪ್ಡ್ ಯು? ಬೇಕಾದ್ರೆ ಕ್ಯಾಮ್ರಾ ಅಪ್ಡೇಟ್ ಆಗಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಪೇನ್ ಇಲ್ದೆ ಸೈನ್ ಆಗಕ್ ಬಂದೆ ಅಣ್ಣ. ಇಲ್ಲಿ SK ಮತ್ತು KJ ಇಬ್ಬರು ಮಾರ್ಕ್ ಕಾರ್ಡ್ ಬೇಕು ಅಂತ ಸೈನ್ ಹಾಕಕ್ಕೆ ಬಂದಿದ್ರು. ಈಗ ನೋಡಿ ನೀವಿಲ್ಲಿ ನಮ್ಮ ಫ್ರೆಂಡ್ಸ್ ಇಬ್ಬರು ಊಟದ ಬಗ್ಗೆ ಮಾತಾಡ್ತಾರೆ. ಹಾಲ್ ಟಿಕೆಟ್ ಇಸ್ಕೊಂಡು ಸೀದಾ ಉಡುಪಿ ಹೋಟ್ಲಿಗೆ ಊಟಕ್ಕೆ ರೆಕಾರ್ಡ್ ಆಗ್ತಿಲ್ಲ ಅಲ್ಲಿ. ರೆಕಾರ್ಡ್ ಇಲ್ಲಿ ನೋಡಿಲಿ, ಬಟನ್ ನಂಬರ್ ಹೊಡ್ತಾ ಇರೋದು ಕಾಣಿಸಿಲ್ಲ ಇಲ್ಲಿ. ಆ ಕಡೆ ನೋಡ್ತೀನಿ. ಆ ಕಡೆ ನೋಡೋದಲ್ಲ, ಮಧ್ಯಾಹ್ನ ನೋಡ್ಬೇಕು ಕರೆಕ್ಟ್ ಆಗಿ. ವಾಹ್ ಬಹು ಸುಂದರ ಹೈ. ಐಫೋನ್ ಆ ಕಡೆ ನೋಡೋಕೆ. ಐಫೋನ್ ಎಕ್ಸಾಮ್ ಅಲ್ಲ ಮರ, ಹಾಲ್ ಟಿಕೆಟ್ ಎಲ್ಲರೂ ಲೈಕ್ ಶೇರ್ ಮಾಡಿ. ಅಂತೂ ಉಡುಪಿ ಹೋಟ್ಲಿಗೆ ಬಂದ್ವಿ ನಾವು. ಇಲ್ಲಿ SK ಮತ್ತು KJ ಇಬ್ರು ಊಟ ಮಾಡಬೇಕೋ ಬೇಡ ಅಂತ ಡಿಸ್ಕಸ್ ನಡೆಸ್ತಾ ಇದ್ರು. ಅಣ್ಣ ಹಸುವಾಗಿದೆ, ಆದ್ರೂ ಇನ್ನು ತಿಂದೇ ತಿನ್ನಕ್ ರೆಡಿ ಇಲ್ಲ. ಎಲ್ಲಿ ಹೋಗ್ತೀಯಾ? ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಚೆನ್ನಾಗಿ ಬರೀ ಎಕ್ಸಾಮ್.
ಇವ್ರು ಫಾರೂಕ್ ಜಿ ಇವರೇ ಈ ವಿಡಿಯೋ ಕೋಜಿ. शाबाश बेटा बहुत बढ़िया मुन्ना ಎಕ್ಸಾಮ್ ಎಕ್ಸಾಮ್ ಫುಲ್ ಅಪ್ ಅಂಡ್ ಡೌನ್ ಬೈ ರೋಲರ್ ಕಾಸ್ಟರ್ ಗದ್ಲೆ ಎಲ್ಲ ಖುಷಿ ಆಗ್ತಿದೆ, ಒಮ್ಮೆ ಕಡಿಮೆ ಆಗ್ತಿದೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಟೀಚರ್ ಎಲ್ಲ ಸ್ಟ್ರಿಕ್ಟ್ ಬಂದ್ಬಿಟ್ರು, ಎಕ್ಸಾಮ್ ಲೂಸ್ ಆಗ್ಬಿಟ್ಟಿಲ್ಲ. ಸೊ ಹಿಂಗೆ ಬರ್ದು ಪೇಪರ್ ತುಂಬಿಸಿ ಅಷ್ಟೇ. ಏನ್ ಮಾಡ್ತಿದ್ವು, ಎಲ್ಲ ಕ್ವಶನ್ ಬರ್ದ್ರಾ? ಎಲ್ಲ ಕ್ವಶನ್ ಬರ್ತೀನಿ, ಆನ್ಸರ್ ಬರಿಬೇಕಂತ ಹೇಳ. ಸಪ್ಲಿಮೆಂಟ್ ಅಷ್ಟೇ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೋಡಿ ಇರತ್ತೆ ಫುಲ್ ಫನ್ನು. ಇವನೇ ನಮ್ CR ದರ್ಶನ್. ಹಂಗೆ ಎಕ್ಸಾಮ್ ಹೆಂಗಾಯ್ತು? ಎಕ್ಸಾಮ್ ಅಂತೂ ಫುಲ್ ಈಸಿ. ಎಲ್ಲ ಕ್ವಶನ್ ಬರ್ದಿದ್ದೀನಿ. ಏನು ಆಗತ್ತೋ ಅದನ್ನ ಬರ್ದಿದ್ದೀನಿ. ಆನ್ಸರ್ ಬರ್ದಿಲ್ಲ, ಮಾರ್ಕ್ಸ್ ಮಾತ್ರ ಕೊಡೋದೆಲ್ಲ ಅವ್ರ ಮೇಲೆ ಡಿಪೆಂಡ್. ಆನ್ಸರ್ ಬರ್ದಿರಲ್ಲ, ನಮ್ಗೆ ಯಾವ ಸಬ್ಜೆಕ್ಟ್ ಯಾವ್ದು ಇಷ್ಟ ಬರುತ್ತೆ ಎಲ್ಲ ಬರ್ದ್ಬಿಟ್ಟಿದೀವಿ. ಇನ್ನು ನೀವು ಹಂಗೆ ಬರ್ದಿದ್ದೀರಾ? ಏನ್ ನೆಕ್ಸ್ಟ್ ಎಕ್ಸಾಮ್ ಮುಗಿತಲ್ಲ, ಸೀದಾ ಮನೆಗೆ ಹೋಗೋದು ಅಷ್ಟೇ. ಮನೆಗೆ ಹೋಗಿ ತೋಟದ ಕೆಲಸ ಏನಾದ್ರು ಇದ್ರೆ ಮಾಡ್ಕೊಂಡು ಆರಾಮಾಗಿ ಅಲ್ಲೇ ಇಂಟರ್ನ್ಶಿಪ್ ಮಾಡಿ ಬಂದ್ಬಿಡ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ನೀವಿಲ್ಲಿ ನೋಡ್ತಾ ಇರೋದು ಬೆಳಗ್ಗೆ ನಾವು ಎಕ್ಸಾಮ್ ದಿವಸ ಬೇಗ ಬಂದು ಡಿಸ್ಕಸ್ ಮಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲ ಎಕ್ಸಾಮ್ ಬಗ್ಗೆ. ಹೇ ಗಾಯ್ಸ್, ಇವತ್ತು ನಾವು ಎಕ್ಸಾಮ್ ಪ್ರಿಪರೇಷನ್ ಮಾಡತ್ತೀವಿ. ಹೇ ಗಾಯ್ಸ್, ನಾವು ಇವತ್ತು ಎಕ್ಸಾಮ್ ಪ್ರಿಪರೇಷನ್ ಮಾಡತ್ತೀವಿ. ನಾಳೆ ನಮ್ಗೆ IBM ಎಕ್ಸಾಮ್ ಇದೆ. ನಿಮ್ಮದತ್ತು ನಮ್ ಜೊತೆ ಇವತ್ತು ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ದಾರೆ. ಧನ್ಯವಾದಗಳು. ಅಲ್ಲಿ ಸುಮ್ ತೋರ್ಸಾತೀನಿ, ನಾನ್ ಇಲ್ಲದಾರು ಅವಾಗ ಬಂದ್ ಕೇಳ್ಕೊಂಡು ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಮತ್ತೆ ಧನುಷ್ ಅವ್ರೆ, ಹಿಂಗೆ ಎಲ್ಲ ಕ್ವಶನ್ ಬರ್ದ್ರಾ? ಹೇಳ್ತಿರಲ್ಲ, ಒಂದು ಬಿಟ್ಟಿಲ್ಲ, ಎಲ್ಲ ಬರ್ತೀವಿ. ಎಲ್ಲ ಬರ್ದ್ರಾ? ಎಕ್ಸಾಮ್ ಹೆಂಗಾಯ್ತು? ಚಂದ ಆಯ್ತು. ಧೂಳಿಪಟ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಧೂಳಿಪಟ. ನೆಕ್ಸ್ಟ್ ಏನು? ನೆಕ್ಸ್ಟ್ ಏನಿಲ್ಲ, ಮನೆಗೆ ಹೋಗೋದೆ. ಮನೆಗೆ ಹೋಗೋದಾ? ಎಷ್ಟು ಗಂಟೆ ಟ್ರೈನು? ಟ್ರೈನ್ ಇಲ್ಲ, ಬಸ್ ನಮ್ದು. ಬಸ್ ಎಷ್ಟೊತ್ತು ಬೇಕು? ಬಸ್ ಎಲ್ಲ 4 hours ಆಗ್ಬೋದು. 4 hours. ನಾಗ ಲೈಕ್ ಕಮೆಂಟ್ ಮಾಡಿ ಬೇಗ. ಮತ್ತೆ ನಾಗ ಹೆಂಗಾಯ್ತು ಎಕ್ಸಾಮ್? ನನ್ನ ಹೆಸರು ನಾಗ. ಲೈಕ್ ಕಮೆಂಟ್ ಮಾಡಿ ಬೇಗ. ದತ್ತು ಪೇಜ್ಗೆ ಫಾಲೋ ಮಾಡಿ. ಸಪ್ಲಿ ಪಾಸ್ ಮಾಡ್ಬೇಕಷ್ಟೇ ನನಗೆ. ಎಲ್ಲ ಕ್ವಶನ್ ಬಂದ್ಯಾ? ಎಲ್ಲ ಕ್ವಶನ್ ಅಟೆಂಡ್ ಮಾಡಿದೀನಿ, ಪೇಜ್ ತುಂಬಿದೀನಿ. ಒಂದೊಂದು ಕ್ವಾಂಟಿಟಿ ಇಸ್ ನಾಟ್ ಇಂಪಾರ್ಟೆಂಟ್, ಕ್ವಾಂಟಿಟಿ ಇಸ್ ಇಂಪಾರ್ಟೆಂಟ್. ಕ್ವಾಂಟಿಟಿ ಇಸ್ ಕ್ವಾಲಿಟಿ ಇಸ್ ನಾಟ್ ಇಂಪಾರ್ಟೆಂಟ್. शाबाश बेटा बहुत बढ़िया मुन्ना ಮತ್ತೆ ಎಕ್ಸಾಮ್ ಹೆಂಗಾಯ್ತು? ಎಕ್ಸಾಮ್ ಫುಲ್ ಖರಾಬ್ ಆಗಿದೆ. ಎಲ್ಲ ಬೈಕ್ ಬಂದಂಗ್ ಬರ್ದಿಟ್ಟು ಬಂದಿದ್ದೀನಿ. ಮಾರ್ಕ್ಸ್ ಕೊಟ್ರೆ ಎಲ್ಲ ಕ್ವಶನ್ ಬರ್ದ್ಯಾ? ಎಲ್ಲ ಅಟೆಂಡ್ ಮಾಡ್ಕೊಂತೀವಿ. ಇವಳು ಸಖತ್ ಆಕ್ಟಿಂಗ್ ಮಾಡ್ತಾಳೆ. ಎಲ್ಲ ಬರ್ದಿರ್ತಾರೆ, ಅದು ಡೌ. ಎಲ್ಲ ಬರ್ತಿದೀನಿ, ಆದ್ರೆ ಮಾರ್ಕ್ಸ್ ಕೊಡ್ಬೇಕಷ್ಟೇ. ಸೆಕೆಂಡ್ ಸೆಮ್ CGPA 9.9 ಆಗುತ್ತೆ ನೋಡು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗುಡ್ಡದ ಮೇಲೆ ಇರ್ತಾರೆ ಈಶಾ, ಇವನು ನಿತೀಶ. ಮತ್ತೆ ಹೆಂಗಾಯ್ತು ಎಕ್ಸಾಮ್? ಎಕ್ಸಾಮ್ ಅದೇ ಏನ್ರಿ ಅದು ಎಕ್ಸಾಮ್? ಕ್ವಶನ್ ಪೇಪರ್ ಹಿಂದ ಮುಂದೆ ಮಾಡಿ ಬರ್ತೀನಿ. ಕೇಸ್ ಸ್ಟಡಿ ನೋಡಿದೆ, 50 ಮಾರ್ಕ್ಸಿಗೆ ಅವೇ ಪಾಯಿಂಟ್ಸ್. 50 ಮಾರ್ಕ್ಸಿಗೆ ಬಂದಿದ್ದು 10 ಮಾರ್ಕ್ಸಿಗೆ ಅವೇ ಪಾಯಿಂಟ್ಸ್. ಒಟ್ಟು ಬರ್ದೇನ್ರಿ ಒಟ್ಟು. ಮತ್ತೆ ಎಲ್ಲ ಕ್ವಶನ್ ಬರ್ದ್ರಾ? ಎಲ್ಲ ಕ್ವಶನ್ ಬರ್ದೀನಿ, ಬಟ್ ಆನ್ಸರ್ ಬರ್ದಿಲ್ಲ ಯಾವುದು. ಈ ವಿಡಿಯೋ ನೋಡಿ ಮಾಡ್ಕೋಬೇಡಿ ಕೋಪ. ಇವ್ನು ನಮ್ ದಿಲೀಪ. ಹಣ ಬಂದ. ಹೆಂಗಾಯ್ತು ಎಕ್ಸಾಮ್? ಸೂಪರ್, ಸಕ್ಕತ್ತಾಗಿತ್ತು. ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡಿದ್ದೆ. ಇವತ್ತು ಫಸ್ಟ್ ಟೈಮ್ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡಿರೋದು, ಅದು ಡಬಲ್ ಎಕ್ಸ್ಪೀರಿಯನ್ಸು. ಅದ್ರ ಜೊತೆಗೆ ಹೇಳ್ಬಾರ್ದು ಅವೆಲ್ಲ ಇನ್ ಡೀಟೇಲು ಅಷ್ಟೇ. 80 ಮಾರ್ಕ್ ಪಕ್ಕ ಅಷ್ಟೇ, ಫೈನಲ್. ಎಲ್ಲ ಕ್ವಶನ್ ಬರ್ದ್ರಾ? ಏನಾದ್ರು ಬಿಟ್ಟು ಬಂದ್ರ? ಎಲ್ಲ ಬರ್ದಿದ್ದೀನಿ, ಯಾಕಂದ್ರೆ ಎಲ್ಲ ಬರೀರಿ ಅಂತ ಹೇಳಿದ್ರು, ಆದ್ರೆ ಆನ್ಸರ್ ಮಾತ್ರ ಬರೀಲಿಲ್ಲ ಜಾಸ್ತಿ. ಅಷ್ಟೇ, ಫೈನಲ್.
ಇದ್ರ ಮೇಲೆ ನಿಮ್ಮ ಇಷ್ಟ. ಓಕೆ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮ್ ಚಂದನ್ ಹೆಂಗೈತೆ ಎಕ್ಸಾಮ್? ಅಷ್ಟೇ. ಮತ್ತೆ ಯಾವ್ದಾರ ಕ್ವಶನ್ ಎಲ್ಲಾ ಕ್ವಶನ್ ಬರ್ದಿದ್ದೀನಿ. ಬರ್ದಿದ್ದೀನ ಅದಕ್ಕೆ ಮಾರ್ಕ್ಸಲ್ಲೇ ಕಾಣ್ತಾ ಇದೆ, ಗೊತ್ತಾಯ್ತು. शाबाश बेटा. ಪಕ್ಕಿಗಳು ಕೂಗ್ತವೆ ಚಿಲಿಪಿಲಿ ಕರಕರ, ಇವನೇ ನಮ್ ಶ್ರೀಕರ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಮತ್ತೆ ಹೆಂಗೈತೆ ಎಕ್ಸಾಮ್? ಕಷ್ಟ ಆಯ್ತು ಬೇರೆ, ತುಂಬಾ ಕಷ್ಟ ಆಯ್ತು. ಸಖತ್ತಾಗಿ ಆಕ್ಟಿಂಗ್ ಪೇಪರ್ ಕಿನ್ನ ಇನ್ವಿಜಿಲೇಟರ್ ತುಂಬಾ ಕಷ್ಟ ಆಯ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಯಾವ್ದಾರ ಕ್ವಶನ್ ಬಿಟ್ಟು ಬಂದ್ಯಾ? ಇಲ್ಲ ಎಲ್ಲ ಬರ್ದೆ. ಸಾಂಗ್ಸ್ ಬಂದೆ, ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತೀಯ. ಇಮೋಷನಲ್ ಡ್ಯಾಮೇಜ್.